ಜಂಗಮ ತುಂಬಾ ಲಾರ್ಜ್ ನಂಬರ್ ಆಫ್ ಪೀಪಲ್ ರಿಜಿಸ್ಟರಿಂಗ್ ಜಂಗಮ ಇಶ್ಯೂ ಸೆಪರೇಟ್ ಆಯ್ತಾ ಸರ್? ಅಲ್ಲ, ಒಂದು ಹುಡುಗ ಜಂಗಮ ಬೇಡ ಜಂಗಮ ಅನ್ನೋದು ಅಧಿಕೃತ ಪಟ್ಟಿಯಲ್ಲಿದೆ. ಕೆಲವರು ಅದನ್ನ ದುರುಪಯೋಗ ಮಾಡಿ ನಾವು ಹುಡುಗ ಜಂಗಮ ಬೇಡ ಜಂಗಮ ಅಂತ ಸೇರ್ತಾ ಇದ್ದೀವಿ. ನಾವು ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಆಯೋಗ. ಯಾವುದೋ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿದ್ದೀರಾ ಅನ್ನೋ ಒಂದೇ ಕಾರಣದಿಂದ ನಿಮಗೆ ಜಾತಿ ಪತ್ರ ಸಿಗೋದಿಲ್ಲ. ನೀವು ಜಾತಿ ಪತ್ರ ಪಡಿಬೇಕಾದ್ರೆ ಅದಕ್ಕೆ ಬೇರೆ ಕ್ರಮ ಇದೆ, ಬೇರೆ ಕಾನೂನು ಇದೆ, ಬೇರೆ ಪ್ರೊಸೀಜರ್ ಇದೆ. ಅದರ ಪ್ರಕಾರ ನೀವು ಹೋಗಬೇಕು. merely because your name is included here, it is not automatic that you will get a caste certificate. This is one. Second thing, we are also working. ನಮಗೆ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಸರ್, ಅದರ ಆಧಾರದ ಮೇಲೆ we are working how to prevent this. ಸರ್, ಈಗ ಎಸ್, ನೀವು ಸಾಕು ಹೇಳಿದ್ರು ಬೇಡ ಜಂಗಮ ಮತ್ತು ಬೇಡ ಜಂಗಮದ್ದು. ಈಗ ಉತ್ತರ ಕರ್ನಾಟಕದಲ್ಲಿ ಆ ಥರದ್ದು ಬಹಳ ಕನ್ಫ್ಯೂಷನ್ ಇದೆ. ಈಗ ಆಗಲೇ ಕೆಲವರು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಎಸ್, ಈಗ ಅದನ್ನ ಅವರು ಸಮೀಕ್ಷೆಯಲ್ಲಿ ಒಳಪಡ್ತಾರೋ ಅಥವಾ ಹೊರಡೆ ಬರ್ತಾರೆ ಸರ್? ಸರ್ಟಿಫಿಕೇಟ್ ತರ್ಕೊಂಡಿರೋರನ್ನ ನಾವು ಸಮೀಕ್ಷೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ. ಒಂದು, ಯಾಕೆಂದ್ರೆ ಯಾರಾದರೂ ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದು ಡಿಸ್ಟ್ರಿಕ್ಟ್ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂತಿದೆ. ಅದರಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ತನಿಖೆ ನಡೆಯುತ್ತೆ. ತನಿಖೆ ನಡೆದು ಅವಕಾಶ ಕೊಟ್ಟು ಅವರೊಂದು ತೀರ್ಮಾನ ಮಾಡ್ತಾರೆ, ಇದು ಫೇಕು ಅದು ಫೇಕ್ ಅಲ್ಲ. ಅದರ ಮೇಲೆ ಅಪೀಲ್ ಇದೆ. ಆ ಪ್ರಕ್ರಿಯೆ ಅದನ್ನು ಡಿಸೈಡ್ ಮಾಡೋದಕ್ಕೆ ನಮ್ಮ ಆಯೋಗಕ್ಕೆ ಅಧಿಕಾರ ಇಲ್ಲ. ಸರ್, ಈಗ ಆದಿ ಕರ್ನಾಟಕ, ಆದಿ ದ್ರಾವಿಡ ನಿಮಗೆ ಗೊತ್ತು ಸರ್, ಹಳೆ ಮೈಸೂರು ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಒಂದೇ ಸಮುದಾಯ ಇರ್ತಕ್ಕಂಥದ್ದು ಬೇರೆ ಬೇರೆ. ಆದಿ ಕರ್ನಾಟಕ ಅಂತ ಆ ಕಡೆ ಆದಿ ದ್ರಾವಿಡ ಆಗಿದೆ. ಅದನ್ನ ಯಾವ ತರ ನೀವು ಕ್ಲಾರಿಫೈ ಮಾಡಕಂತೀಗ? ನಾವು ಮೇನ್ ಪರ್ಪಸ್ ಇದರಲ್ಲಿ ಒನ್ ಆಫ್ ದಿ ಮೇನ್ ಪರ್ಪಸ್ ಇವತ್ತು ಸಮೀಕ್ಷೆಯಲ್ಲಿ ನಿಮ್ಮ ಜಾತಿ ಉಪಜಾತಿ, ನಿಮ್ಮ ಜಾತಿ ಹೆಸರು ಹೇಳಿ ಯಾವ್ದಿರ್ಬೇಕು? ಈ 100 ಅಂದ್ರಲ್ಲಿ ಒಂದಿರ್ಬೇಕು. ಈ 100 ಅಂದ್ರಲ್ಲಿ ಆದಿ ಕರ್ನಾಟಕ ಅಂತಿದೆ. ಯಾರಾದ್ರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿ ಹೇಳಿ ಅಂತ ಕೇಳಿ. ಅವ್ರ ಉಪಜಾತಿ ಹೇಳಿದ್ರೆ ಮುಂದಿನ ಪ್ರಶ್ನೆ, ಒಂದು ವೇಳೆ ಹೇಳಿಲ್ಲ ಅಂತ ಇಟ್ಕೊಳ್ಳಿ, ನೀವು ಆದಿ ಕರ್ನಾಟಕ ಅಂತಾನೆ ನಾವು ಬರ್ಕೊಂಡು ಬೇರೆ ಮಾಹಿತಿಯನ್ನು ನಾವು ಸಾಕ. ನಾನು ಆಗ್ಲೇ ಹೇಳಿದೆ, 3 ಕಾರಣಕ್ಕೆ ನಮ್ಮ ಮಾಹಿತಿಯ ಪ್ರಕಾರ ಆಸ್ ಆನ್ ನಾವು ನಮ್ಮ ರಾಜ್ಯದಲ್ಲಿ ಈ ಮೂಲ ಜಾತಿಯನ್ನು ತಿಳಿಪಡಿಸ್ತಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮ್ಮ ಪ್ರಶ್ನೆ. ಎಸ್ ಎಸ್ ಪ್ಲೀಸ್. ಎಸ್ ಎಸ್, ಹಾಗಾಗಿ ನಾವು ಆದಿ ಕರ್ನಾಟಕ ಉಪಜಾತಿಯಿಂದ ಅಂತಂದ ಸಂದರ್ಭದಲ್ಲಿ ನಾವು ಅದನ್ನು ತಗೊಳ್ತೀವಿ, ಸಮೀಕ್ಷೆಯಿಂದ ಹೊರಗಡೆ ಇಡಲ್ಲ. ಬಿಕಾಸ್ ಇಟ್ ಇಸ್ ಅ ಪ್ರೊಕ್ಲಮೇಷನ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ ಪ್ರೊಕ್ಲಮೇಷನ್ ನಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅನ್ನೋ ಜಾತಿಗಳು ಅಂತ ನಮೂದಾಗಿದೆ. ಹೌದಪ್ಪ, ನಾನು ತಗೊಂಡಿದ್ದೀನಿ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಂದ್ರೆ ನಾನು ಇಲ್ಲ ಅಂತ ಅನ್ನಕ್ಕಾಗತ್ತ? ಬಟ್ ಕ್ಲಾಸಿಫಿಕೇಶನ್, ಒಳ ಮೀಸಲಾತಿ ಕಲ್ಪಿಸೋದಕ್ಕೆ, ವೈಜ್ಞಾನಿಕ ವರ್ಗೀಕರಣ ಮಾಡೋದಕ್ಕೆ, ಈ ಕನ್ಫ್ಯೂಷನ್ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ಒಂದು ಮುಖ್ಯವಾದಂತ ನಾವು ಪ್ರಶ್ನೆ ಎತ್ತಿರೋದು ನಿಮ್ಮ ಮೂಲ ಜಾತಿ ತಿಳಿಸಿ. ಸರ್, ಈಗ ಮೂಲ ಜಾತಿ ಗೊತ್ತಿಲ್ಲ ಇರೋರು ಅಥವಾ ಡಿಕ್ಲೇರ್ ಮಾಡಕ್ ಆಗದೆ ಇರೋರು ಏಕೆ ಅಥವಾ ಎಡಿ ಅಂತ ಬರೀತಾರೆ ಸರ್. ವಿಚ್ ಬಾಸ್ಕೆಟ್ ವಿಲ್ ಯು ಪುಟ್ ದೆಮ್ ಇನ್ ಫೈನಲಿ? ಹೌದು, ಅಲ್ಲ, ಯಾವ ಬಾಸ್ಕೆಟ್ ಅಲ್ಲಿ ಹಾಕ್ತೀರಾ ಸರ್? ಬಿಕಾಸ್ ಏಕೆ ನೌ ಐ ಕ್ಯಾನಾಟ್ ಟೆಲ್ ಯು ಮೈ ಫ್ರೆಂಡ್. ನೌ ಐ ಕ್ಯಾನಾಟ್ ಟೆಲ್ ಯು ಮೈ ಫ್ರೆಂಡ್. It is the work of the commission. We will do it after collecting empirical data. We will analyze the data. When we will arrive at certain standards, based on that we will take a decision. Now I will not disclose that. Sir, what about these communities like Mansa, which have not been included amongst 101 communities? Where will they have to register? ಈ ಸಂಬಂಧ ಒಂದು ಗಂಭೀರವಾದಂತಹ ಪ್ರಶ್ನೆ. ಮನ್ಸ, ಕೆಂಬಟ್ಟಿ, ಮಾದಿಗದಾಸರಿ, ಇತರ ಕೆಲವು ಇದೆ. ವಿ ಆರ್ ಥಿಂಕಿಂಗ್, ದ ಕಮಿಷನ್ ಈಸ್ ಥಿಂಕಿಂಗ್ ಅಂಡ್ ರಿಸರ್ಚಿಂಗ್. ಏನಂತ ಅಂತಂದ್ರೆ ಇವರನ್ನ ಪರಿಶಿಷ್ಟ, ಈಗಾಗಲೇ ಅವರು ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಜಾತಿ ಪತ್ರ ಪಡೆದು ಮೀಸಲಾತಿ ಸೌಲಭ್ಯನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೊಂದು ಮೂಲ ಜಾತಿನೂ ಇದೆ.
ಆದರೆ ದುರಾದೃಷ್ಟವಶಾತ್ ಆ ಮೂಲ ಜಾತಿಯ ಹೆಸರು ಈ 101 ಪಟ್ಟಿಯಲ್ಲಿಲ್ಲ. ಬಂದ್ರೆ ಏನ್ ಮಾಡಬೇಕು? ವಿ ಆರ್ ಥಿಂಕಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ದಿ ಲೀಗಲ್ ಪಾಸಿಬಿಲಿಟೀಸ್ ಟು ಅಡ್ವೈಸ್ ದಿ ಗವರ್ಮೆಂಟ್ ಟು ಟೇಕ್ ಸ್ಟೆಪ್ಸ್ ಟು ಇನ್ಕ್ಲೂಡ್ ದೆಮ್ ಇನ್ ದಿಸ್ ಲಿಸ್ಟ್. ವಿ ಆರ್ ಎಕ್ಸ್ಪ್ಲೋರ್ ಕೂಡ ಮಾಹಿತಿ ಕಲೆ ಆಗ್ತಾ ಇದ್ದೀನಿ. ಇದು ಏನು ಉದ್ದೇಶಕ್ಕಾಗಿ ಅಂತ, ಅಥವಾ ಅದರಲ್ಲಿ ಏನಾದರೂ ಬೇರೆ ಕಾರಣಕ್ಕಾಗಿ ನೀವು ಕಲೆ ಆಗ್ತಾ ಇದ್ದೀರಾ? ಅಲ್ಲ, ಬಹಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ರಿ. 1/8/2024 ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನುವ ಪ್ರಕರಣದಲ್ಲಿ 7 ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ತೀರ್ಪು ಈ ಒಳ ಮೀಸಲಾತಿ ಬಗ್ಗೆ ಅಂತಿಮ. ಅದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಕಡೆ ಒಳ ಮೀಸಲಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಅವರು ವೈಜ್ಞಾನಿಕ ವರ್ಗೀಕರಣ ಮಾಡಬೇಕು ಅಂತ. ವೈಜ್ಞಾನಿಕ ವರ್ಗೀಕರಣ ಏನು ಅಂತ ಅವರೇ ಹೇಳ್ತಾರೆ. ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್, inadequacy of representation in public employment and social backwardness. ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದ್ರೆ ಏನು? ಇಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್. ಆದ್ರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಒಂದೇ ಆಧಾರ ಇಟ್ಕೊಂಡು ನಾವು ಕ್ಲಾಸಿಫಿಕೇಶನ್ ಮಾಡೋದು. ಎಂಪ್ಲಾಯ್ಮೆಂಟ್ ಅನ್ನ ಒಂದೇ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡೋದು, ಎಜುಕೇಶನ್ ಅನ್ನು ಒಂದೇ ಇಟ್ಕೊಂಡು ಮಾಡೋದು, ಅಥವಾ ಪಾಪ್ಯುಲೇಷನ್ ಅನ್ನು ಒಂದೇ ಇಟ್ಕೊಂಡು ಮಾಡೋದು. ಇವೆಲ್ಲ ಸಮಗ್ರವಾಗಿ ನಾವು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ವರ್ಗೀಕರಣ